ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ. ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ, ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ರಾಶಿ ತುಲಾ ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಇನ್ನು ತುಲಾ ರಾಶಿಯವರಿಗೆ 2026ರ ಫಲಾಫಲಗಳನ್ನ ಅವಲೋಕನೆ ಮಾಡಕ್ಕೆ ಹೋದಾಗ, ತುಲಾ ರಾಶಿಯವರಿಗೆ ಚಿತ್ತಾ ನಕ್ಷತ್ರ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರ 4ನೇ ಪಾದ, ಹಾಗೆ ವಿಶಾಖ ನಕ್ಷತ್ರ 1 ಮತ್ತು 2 ಮತ್ತು 3ರ ಪಾದ ಕೂಡ ಈ ಒಂದು ತುಲಾ ರಾಶಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಈ ವರ್ಷ ಅಂದರೆ 2026ರಲ್ಲಿ ಗುರುವಿನ ಒಂದು ಸಂಚಾರ 9ರಿಂದ 10ಕ್ಕೆ ಅಂದರೆ ಭಾಗ್ಯಸ್ಥಾನದಿಂದ ಈಗಾಗಲೇ ಗುರುಬಲ ಇದೆ. ಜೂನ್ 2ರ ತನಕ ಗುರುಬಲ ಇರುತ್ತೆ. ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಅಂದರೆ 10ನೇ ಮನೆಗೆ ಸಂಚಾರ ಮಾಡೋಕ್ಕೆ ಕೂಡ ಪ್ರಾರಂಭ ಮಾಡುತ್ತೆ. ಅದರ ಜೊತೆಗೆ ಶನಿ ಗ್ರಹ 6ಷ್ಠ ಸ್ಥಾನದಲ್ಲಿ ಅಂದರೆ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ರಾಹು ಗ್ರಹ 5ರಿಂದ 4ಕ್ಕೆ, ಹಾಗೆ ಕೇತು ಗ್ರಹ 11ರಿಂದ ಲಾಭಸ್ಥಾನದಿಂದ ಕರ್ಮಸ್ಥಾನಕ್ಕೆ. ಒಟ್ಟಾರೆಯಾಗಿ ಈ ಒಂದು ತುಲಾ ರಾಶಿಯವರಿಗೆ ಈ ವರ್ಷ 10ನೇ ಮನೆಯಲ್ಲಿ ಅಂದರೆ ಗುರುಬಲ ಹೋಗಿ ಈ 10ನೇ ಮನೆಗೂ ಕೂಡ ಸಂಚಾರ ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇದೇ ರೀತಿ 10ನೇ ಮನೆಗೆ ಬಂದಂತಹ ಗುರುವಿನ ಒಂದು ಅನುಗ್ರಹ, ಅದರ ಫಲಾಫಲಗಳನ್ನು ನಾವು ವರಾಹಮೀರಾಚಾರ್ಯರ ಧರ್ಮಗ್ರಂಥದಲ್ಲಿ ಇರತಕ್ಕಂಥ ಶ್ಲೋಕದ ಮುಖೇನ ತಿಳ್ಕೊಳ್ಳೋಕೆ ಹೋದಾಗ, ಧಾನ್ಯಂ ಹಾನಿ ಮತಿಭ್ರಂಶ ರೋಗಂ, ಧಾನ್ಯಂ ಹಾನಿ ಮತಿಭ್ರಂಶ ರೋಗಂ, ಸಂಚಾರಕೃತ್ ಸಹೋಭಯಂ, ಸಂಚಾರಕೃತ್ ಭಯಂ, ಸ್ವಜನೈ ದೋಷಣಂ ದುಃಖ ದಶಮಸ್ತ ಗುರೋ ಅಂತಾನೆ. ಏನಿದೆ ಅರ್ಥ ಅಂದರೆ, ಈ ದಶಮಕ್ಕೆ ಗುರು ಬಂದಂಥ ಸಂದರ್ಭದಲ್ಲಿ ದವಸ ಧಾನ್ಯಗಳ ಒಂದು ಎಲ್ಲೋ ಒಂದು ಕಡೆ ಕೊರತೆ ಆಗ್ತಕ್ಕಂಥದ್ದು, ಅಥವಾ ಆ ದವಸ ಧಾನ್ಯಗಳ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ, ಮತಿಭ್ರಂಶ, ಜ್ಞಾನ ಸರಿಯಾಗಿಲ್ಲದೆ ಏನೇನೋ ಮಾತಾಡೋದು ಅಂತಕ್ಕಂಥ ಸಾಧ್ಯತೆ ಇರುತ್ತೆ. ಸುಮ್ಮನೆ ಸಂಚಾರ ಆಗ್ತಕ್ಕಂಥದ್ದು, ಹಾಗೆ ಸ್ವಜನರು, ಸ್ವಂತ ಜನರೇ ನಮ್ಮ ಶತ್ರುಗಳಾಗ್ತಕ್ಕಂಥ ಸಾಧ್ಯತೆ ವರ್ಷದ ಅರ್ಧ ಭಾಗದಿಂದ ಇರುತ್ತೆ. ಇನ್ನು ತುಲಾ ರಾಶಿಯವರಿಗೆ 2026ರ ಸಂಪೂರ್ಣ ಫಲಗಳನ್ನು ಅವಲೋಕನೆ ಮಾಡಕ್ಕೆ ಹೋದಾಗ, ಆರ್ಥಿಕ ವಿಷಯಗಳಲ್ಲಿ 9ರ ಗುರು ಆರ್ಥಿಕ ವಿಷಯಗಳಲ್ಲಿ ಬಹಳಷ್ಟು ಶುಭ ಇರತಕ್ಕಂಥದ್ದು. ಮನಸ್ಸಿನ ಭಾವನೆಗಳಿಗೆ ತಕ್ಕ ಹಾಗೆ, ನಿಮ್ಮ ಆಲೋಚನೆಗಳಿಗೆ ತಕ್ಕ ಹಾಗೆ ಆರ್ಥಿಕವಾಗಿ ಸಬಲತೆ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಮನೆ ಕಟ್ಕೊಳ್ಳೋ ಯೋಗ, ಯಾವುದೋ ಸೈಟ್ ಡಿಸ್ಪ್ಯೂಟ್ ಇಲ್ಲ, ಅದು ಕ್ಲಿಯರ್ ಆಗುತ್ತೆ. ಅದರ ಜೊತೆಗೆ ಅದ್ಭುತವಾದ ಮನೆ ಕಟ್ಕೊಳ್ಳೋ ಯೋಗ ಕೂಡ ಇರುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಉನ್ನತ ಶಿಕ್ಷಣ, 9ರ ಮನೆ ಅಂದರೆ ಉನ್ನತ ಶಿಕ್ಷಣಕ್ಕೆ ಮಕ್ಕಳಿಗೆ ಬಹಳಷ್ಟು ಶುಭ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ದೂರದ ಪ್ರಯಾಣ ಯೋಗ, ಜನಸಂಪರ್ಕ ತುಂಬ ಚೆನ್ನಾಗಿರುತ್ತೆ. ಜನರ ಜೊತೆ ಒಳ್ಳೆಯ ಬಾಂಧವ್ಯಗಳಿರ್ತಕ್ಕಂಥ ವರ್ಷ ಸಹ ಈ ಒಂದು ತುಲಾ ರಾಶಿಯವರಿಗಾಗಿರುತ್ತೆ. ರಾಷ್ಟ್ರಾಧಿಪತಿ ಶುಕ್ರ ನಮಗೀಗಾಗಲೇ ಗೊತ್ತು. ಈ ರಾಶಿಯವರು ಏನು ಕಲಾವಿದರಿರ್ಬೋದು, ಹಾಗೆ ಸಾಹಿತಿಗಳಿರ್ಬೋದು, ಪಾತ್ರಕರ್ತರಿರ್ಬೋದು, ಹಾಗೆ ಸಿನಿಮಾ ನಟರಿರ್ಬೋದು, ಇಂಥವರೆಲ್ಲರೂ ಕೂಡ, ಶಿಕ್ಷಕರು ಕೂಡ ಒಂದು ಲೆಕ್ಕದಲ್ಲಿ ನೋಡ್ಕೋದಾಗ ಈ ಒಂದು ವರ್ಗದಲ್ಲೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರೋದ್ರಿಂದ ಸರ್ಕಾರಿ ನೌಕರಿಗೆ ಒಳ್ಳೆಯದಾಗುತ್ತೆ. ಹಾಗೆಯೇ ಈ ಒಂದು ವರ್ಷದಲ್ಲಿ ಉದ್ಯೋಗದ ವಿಚಾರಗಳಲ್ಲಿ ಬಹಳ ಶ್ರದ್ಧಾಭಕ್ತಿಯಿಂದ ಇರ್ತೀರಾ. ಸ್ವಲ್ಪ ಈಗಾಗಲೇ ಹಳೆಯ ನೋವುಗಳು ನಿಮಗೆ ಸ್ವಲ್ಪ ಪಾಠ ಕಲಿಸಿರ್ತವೆ. ಆ ಹಳೆಯ ಒಂದು ಎಲ್ಲೋ ಒಂದು ಕಡೆ ಅತಿಯಾಗಿ ಯಾರನ್ನು ನಂಬಿ ಮೋಸ ಹೋಗಿರ್ತಕ್ಕಂಥದ್ದು, ಅವೆಲ್ಲ ಪಾಠಗಳು ಕಲಿಸಿರ್ತಾರೆ. ಆ ಪಾಠಗಳು ನಿಮಗೆ 2026ರಲ್ಲಿ ನಿಮಗೆ ಎಷ್ಟೋ ಒಂದು ಜೀವನೋಪಾಯಕ್ಕೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಖಾಸಗಿ ಒಂದು ನೌಕರಿಗೆ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ವ್ಯಾಪಾರದ ರೀತಿ ನೀತಿಗಳೇ ಬದಲಾವಣೆ, ಅಥವಾ ವ್ಯಾಪಾರವನ್ನು ಬಿಟ್ಟು ಬೇರೆ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ತುಲಾ ರಾಶಿಯವರಿಗೆ ಹಣಕಾಸಿನ ಹೂಡಿಕೆ ವಿಚಾರದಲ್ಲಿ ಈ ವರ್ಷದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಎಲ್ಲೋ ಮೋಸ ಹೋಗ್ತಕ್ಕಂಥದ್ದು, ಯಾರ ಮಾತು ನಂಬಿ ಹಣ ಹೂಡಿಕೆ ಮಾಡ್ಕೊಳ್ಳೋದ್ರಿಂದ ಸಂಕಷ್ಟಗಳು ಕೂಡ ತುಲಾ ರಾಶಿಯವರಿಗೆ ಎದುರಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಜಾಗೃತಿಯಾಗಿರಬೇಕಾಗಿರುತ್ತೆ. ಇನ್ನು ಮಹಿಳೆಯರಿಗೆ ಹಣದ ಅರಿವು ಬರ್ತಕ್ಕಂಥ, ಅಂದರೆ ಹಣ ಜಾಸ್ತಿ ಹರಿದು ಬರ್ತಕ್ಕಂಥದ್ದು. ಈ ವರ್ಷದಲ್ಲಿ ತುಲಾ ರಾಶಿಯ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು. ತವರು ಮನೆಯ ಹುಡುಗೋರಿಗಳು ಬರ್ತಕ್ಕಂಥದ್ದು, ತಂದೆ ತಾಯಿಗಳ ಸಪೋರ್ಟ್ ಸಿಗ್ತಕ್ಕಂಥ ಯೋಗ, ಗಂಡನ ಉದ್ಯೋಗದಲ್ಲಿ ಪ್ರಗತಿ, ಅಥವಾ ತಾವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥ ಸಾಧ್ಯತೆ ತುಲಾ ರಾಶಿಯವರಿಗೆ ಇರುತ್ತೆ. ಇನ್ನು ಈ ರಾಶಿಯವರಿಗೆ 6ರ ಶನಿ ಅಂತ ಹೇಳಿದಾಗ ಆರೋಗ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು, ಅನಾರೋಗ್ಯ, ಸಣ್ಣ ಪುಟ್ಟ ಅನಾರೋಗ್ಯ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಈ ರಾಶಿಯವರು ಸ್ವಲ್ಪ ನಿಯಮನಿಷ್ಠೆ, ಹಾಗೆಯೇ ಶಿಸ್ತು, ಕ್ರಮಬದ್ಧತೆ ಇದ್ದಿದ್ದೇ ಆದರೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರಿಗೆ ನಾವು ಹೀಗಾಗಲೇ ಹೇಳ್ತಾ ಇದ್ವಿ, ಕೆಲವರಿಗೆ ಸುವರ್ಣದ ಅವಧಿ ಅಂತ ಹೇಳಿದ್ರೆ ತುಲಾ ರಾಶಿಯವರಿಗೆ ಸುವರ್ಣದ ಕಿಟಕಿ ಅಂತ ಹೇಳ್ತೀವಿ. ಬಾಗಿಲು ಅಲ್ಲ, ನಿಮಗೆ ಬಾಗಿಲು ಮುಚ್ಚಿದ್ರೂ ಕೂಡ ಕಿಟಕಿಯ ಮುಖೇನ ನಾವು ಹಾಗೆ ಈ ಮನೆಯಲ್ಲಿ ಒಂದು ಗಾಳಿಯನ್ನು ಸ್ವೀಕಾರ ಮಾಡ್ತೀವೋ ಆ ರೀತಿ ನೋಡೋಕೆ ಹೋದಾಗ ಸಾಕಷ್ಟು ಶಾರ್ಟ್ಕಟ್ಸ್, ಅಂದರೆ ಎಷ್ಟೋ ಜನ ನಿಮಗೆ ಸಹಾಯ ಮಾಡೋಕ್ಕೆ ಈ ವರ್ಷದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅದರ ಜೊತೆಗೆ ತುಲಾ ರಾಶಿಯವರಿಗೆ ಒಂದಷ್ಟು ಹಂಸ ಯೋಗ ಕೂಡ ಈ ವರ್ಷದಲ್ಲಿ ಉಂಟಾಗ್ತಕ್ಕಂಥದ್ದು. ಬಡ್ತಿ ಯೋಗ ಇದೆ, ವ್ಯಾಪಾರ ಚೆನ್ನಾಗಿರುತ್ತೆ, ಸ್ಥಾನಮಾನ ಜಾಸ್ತಿ ಆಗುತ್ತೆ, ವಿದೇಶ ಪ್ರಯಾಣ ಯೋಗ, ಒಳ್ಳೆಯ ಧರ್ಮಗುರುಗಳನ್ನು ಭೇಟಿ ಆಗ್ತಕ್ಕಂಥ ಯೋಗ, ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಮಕ್ಕಳ ಯೋಗ ಕೂಡ ಈ ವರ್ಷದಲ್ಲಿ ಕೆಲವರಿಗೆ ಈ ರಾಶಿಯವರಿಗೆ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಪೂರ್ವಿಕ ಆಸ್ತಿ ವಿಚಾರದಲ್ಲೂ ಒಳ್ಳೆಯದಾಗುತ್ತೆ, ಶತ್ರುಗಳು ಮಿತ್ರರಾಗ್ತಾರೆ. ಪಾಲುದಾರಿಕೆ ವಿಚಾರದಲ್ಲಿ ಒಂದಷ್ಟು ಹುಷಾರಾಗಿರಬೇಕು. ಹಾಗೆ ಎಲ್ಲೋ ಒಂದು ಕಡೆ ಈ ರಾಶಿಯವರು ಒಂದು ಚುನಾವಣೆಗೆ, ಕಾರ್ಪೊರೇಟ್ರು ಮತ್ತೊಂದು ಯಾವುದೋ ಒಂದು ಚುನಾವಣೆಗೆ ನೀವು ಪ್ರಯತ್ನ ಪಡ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಒಳ್ಳೆಯ ನಿಮಗೆ ನಾಯಕರ ಸಹಕಾರದಿಂದ ಅದು ಯೋಗ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ.
ಬ್ಯಾಂಕಿಂಗ್ ಯೋಗ ಹಾಗೆ ಮಹತ್ವದ ಬದಲಾವಣೆಗಳು ಈ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೆಲವರು ವ್ಯವಸಾಯದ ಕಡೆ ಹೆಚ್ಚು ಗಮನ ಕೂಡ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ ಸರ್ಕಾರಿ ನೌಕರಿ ಸಿಗ್ತಕ್ಕಂಥ ಒಂದು ಯೋಗ ಸಹ ಈ ವರ್ಷದಲ್ಲಿರುತ್ತೆ. ಅಣ್ಣ ತಮ್ಮಂದರ ಜೊತೆ ಒಳ್ಳೆ ಬಾಂಧವ್ಯಗಳಿರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಒಂದಷ್ಟು ಸಮಾಜ ಸೇವಾ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಈ ಒಂದು ತುಲಾ ರಾಶಿಯವರಿಗೆ ಎಲೆಕ್ಟ್ರಾನಿಕ್ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಬಹಳಷ್ಟು ಶುಭ ಫಲಗಳು. ಎಲೆಕ್ಟ್ರಾನಿಕ್ ಅಂಗಡಿ ಇಟ್ಕೊಂಡಿರೋರಿಗೆ ಅಂಥವರಿಗೆಲ್ಲ ಶುಭ ಯೋಗಗಳಿರ್ತಕ್ಕಂಥದ್ದು. ಕಾಂಟ್ರಾಕ್ಟ್ದಾರರಿಗೆ ಒಳ್ಳೆಯದಾಗುತ್ತೆ. ಗುತ್ತಿಗೆದಾರರಿಗೆ ಸರ್ಕಾರದ ಹಣ ಎಲ್ಲೋ ಬಿಲ್ಗಳು ಪೆಂಡಿಂಗ್ ಇದೆ, ಅದು ಕೂಡ ಕಂಪ್ಲೀಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಕಲಾವಿದರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ. ಇನ್ನು ಸಿನಿಮಾ ನಟರಿಗೆ ಬಹಳಷ್ಟು ಅವಕಾಶಗಳು ಈ ವರ್ಷದಲ್ಲಿ 2ರಿಂದ 3 ಅವಕಾಶಗಳು ಕೂಡ ಬರ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ರಾಜಕೀಯ ವ್ಯಕ್ತಿಗಳ ವಿಚಾರದಲ್ಲಿ ನೋಡಕೂಡಾಗ ಆತುರದ ನಿರ್ಧಾರಗಳು ಬೇಡ, ಕೋಪತಾಪಗಳಿಗೆ ಹೆಚ್ಚು ಒಳಗಾಗೋದು ಕೂಡ ಈ ಒಂದು ತುಲಾ ರಾಶಿಯವರಿಗೆ ಅಷ್ಟು ಶುಭ ಕೂಡ ಅಲ್ಲ. ಅದರ ಜೊತೆಗೆ ಈ ರಾಶಿಯವರಿಗೆ ವಾಹನದಲ್ಲಿ ಪ್ರಯಾಣ ಯೋಗಗಳಲ್ಲಿ ಸ್ವಲ್ಪ ಹುಷಾರಾಗಿದ್ದಿದೆ ಆದರೆ ತುಂಬಾ ಒಳ್ಳೆದಾಡುತ್ತೆ. ಅದರಲ್ಲೂ ಕೂಡ ಫಸ್ಟ್ ಹಾಫ್ ಏನು ಅಂತ ತೊಂದರೆ ಇಲ್ಲ ಸೆಕೆಂಡ್ ಹಾಫಲ್ಲಿ ಒಂದಷ್ಟು ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಹೊಸ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿದೇಶ ಯೋಗ ಅಂತ ಹೇಳುತ್ತೆ. ವಿದೇಶ ಯೋಗದ ಅವಕಾಶಗಳು ಬಂದರೂ ಕೂಡ ತತ್ಕ್ಷಣವಾಗಿ ಆ ವಿದೇಶದಲ್ಲಿ ನಿಮಗೆ ಸಾಕಷ್ಟು ಅದೃಷ್ಟಗಳು ಕೂಡ ಒಂದು ಬರ್ತವೆ ಅಂತ ಹೇಳಕ್ಕೆ ಸಾಧ್ಯತೆ ಇಲ್ಲ. ಹೆಣ್ಣು ಮಕ್ಕಳಿಂದ ಮನೆಯಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಸಂಬಂಧಗಳು ಒಂದಷ್ಟು ಅಣ್ಣ ತಮ್ಮಂದರು ಅಥವಾ ದಾಯಾದಿ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಬೇಕಾದವರು, ತುಂಬ ನಿಮ್ಮನ್ನು ಸಾಕಿ ಸಲುಹಿದವರು, ನಿಮ್ಮ ಕಷ್ಟ ನಷ್ಟಗಳಿಗೆ ಜೊತೆಯಲ್ಲಿದ್ದಂಥವರ ಒಂದು ಸಂಕಷ್ಟ ಕೂಡ ಈ ವರ್ಷದಲ್ಲಿ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ರಾಶಿಯವರಿಗೆ, ತುಲಾ ರಾಶಿಯವರಿಗೆ ದುಶ್ಚಟಗಳಲ್ಲಿ ಯಾರು ತಲ್ಲೀನರಾಗಿರ್ತೀರಾ ಅಂಥವರಿಗೆ ಎಲ್ಲೋ ಒಂದು ಕಡೆ ದೇಹದ ಕೆಲವು ಭಾಗಗಳಿಗೆ ಎಫೆಕ್ಟ್ ಆಗ್ತಕ್ಕಂಥದ್ದು, ದೇಹದ ಒಂದು ತೊಂದರೆ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ, ದುಶ್ಚಟಗಳಿಂದ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿನ ವಿಚಾರಗಳಲ್ಲಿ ಹುಷಾರಾಗಿ ಈ ವರ್ಷದಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ಕೋಬಹುದಂತ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ರಾಶಿಯವರಿಗೆ ಕುಟುಂಬ ವರ್ಗದವರ ಸಪೋರ್ಟ್ ಒಂದಷ್ಟು ಚೆನ್ನಾಗೇ ಇರುತ್ತೆ, ಏನು ತೊಂದರೆ ಕೂಡ ಇರೋದಿಲ್ಲ. ಆದರೂ ಕೂಡ ಈ ರಾಶಿಯವರಿಗೆ ಭೂಮಿಯ ಆಕರ್ಷಣೆ ಕೂಡ ಇರತಕ್ಕಂಥ ಒಂದು ಸಾಧ್ಯತೆ ಈ ಒಂದು ರಾಶಿಯವರಿಗೆ ಇರುತ್ತೆ. ಹಾಗೆ ಈ ರಾಶಿಯವರಿಗೆ, ತುಲಾ ರಾಶಿಯವರಿಗೆ ತಾವೇನಾದರೂ ಕಳ್ಕೊಂಡಿರತಕ್ಕಂಥದ್ದನ್ನು ಮತ್ತೆ ಪಡ್ಕೊಳ್ಳೋಕ್ಕೂ ಸಾಧ್ಯತೆಗಳು ಕೂಡ ಬಹಳಷ್ಟು ಜಾಸ್ತಿನೇ ಇರುತ್ತೆ. ಸರ್ಕಾರಿ ನೌಕರರಿಗೆ ಕೆಲವರಿಗೆ ಏನಾಗುತ್ತೆ, ಅಧಿಕಾರ ಪ್ರಾಪ್ತಿ ಇರ್ಬೋದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮೇಲಾಧಿಕಾರಿಗಳು ಸಹೋದ್ಯೋಗಿಗಳ ಜೊತೆ ಒಳ್ಳೆ ಬಾಂಧವ್ಯಗಳು ಕೂಡ ಇರತಕ್ಕಂಥ ಒಂದು ಯೋಗ, ಹಾಗೆ ತಮ್ಮ ಸಂಬಂಧಿಕರಲ್ಲಿಯೇ ವಿವಾಹದ ಯೋಗಗಳು ಕೂಡ ತುಲಾ ರಾಶಿಯವರಿಗೆ ಜಾಸ್ತಿನೇ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಈ ವರ್ಷ ಏನು ಮಾಡಬಾರ್ದು, ತುಲಾ ರಾಶಿಯವರಿಗೆ ಏನು ಮಾಡಬಾರ್ದು, ದುಂದು ವೆಚ್ಚ ಮಾಡಬಾರ್ದು. ಸುಮ್ಮನೆ ಆದರೂ ಖರ್ಚು ಮಾಡೋದು, ಸುಮ್ಮನೆ ವಸ್ತುಗಳ ವ್ಯಾಮೋಹವನ್ನು ಈ ವರ್ಷದಲ್ಲಿ ಬೆಳೆಸ್ಕೊಳ್ಳೋದು ಅಷ್ಟು ಶುಭ ಕೂಡ ಅಲ್ಲ. ಅದರ ಜೊತೆಗೆ ಟ್ರೇಡಿಂಗ್, ಹಣವನ್ನು ಹೂಡಿಕೆ ಮಾಡೋಕ್ಕೆ ಹೋಗಿ ಏನೋ ಒಂದು ಶೇರ್ ಮಾರ್ಕೆಟ್, ಇನ್ನೊಂದು ಮತ್ತೊಂದು, ಇಂತಹ ವಿಚಾರಗಳಲ್ಲಿ, ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಆಗಿರಬೇಕು. ಅದರೊಂದಿಗೆ ಮಕ್ಕಳ ಕಡೆ ಹೆಚ್ಚು ಕಾನ್ಸಂಟ್ರೇಟನ್ನು ತುಲಾ ರಾಶಿಯವರು ಮಾಡಬೇಕು. ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದು ನಿಮಗೆ ಈ ವರ್ಷದಲ್ಲಿ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ಒಂದು ತುಲಾ ರಾಶಿಯವರಿಗೆ ಪರಿಹಾರೋಪಾಯಗಳನ್ನು ನಾವು ಗಮನಿಸಿ ನೋಡಕ್ಕೆ ಹೋದಾಗ ಈ ರಾಶಿಯವರಿಗೆ ಸಾಧ್ಯವಾದದಷ್ಟು ದೇವಿಯ ಆರಾಧನೆ, ದೇವಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು, ಸಂಧ್ಯಾಕಾಲದಲ್ಲಿ ದುರ್ಗಾ ಸಪ್ತಶತಿ ಇರಬಹುದು, ಅಥವಾ ದುರ್ಗಯ್ಯ ಮಂತ್ರಗಳಿರಬಹುದು, ಅಥವಾ ಮಹಾಲಕ್ಷ್ಮಿಯ ಮಂತ್ರಗಳು ಹೇಳೋದು. ಅದರ ಜೊತೆಗೆ ಗೋಸೇವೆ, ಗೋವಿನ ಪೂಜೆ, ಈ ವರ್ಷದಲ್ಲಿ ಗೋವಿಗೆ ಆಹಾರ ಕೊಡ್ತಕ್ಕಂಥದ್ದು ಗೋಸೇವೆ, ಗೋವಿನ ಪೂಜೆಗಳನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ. ಯಾವಾಗಲೂ ಹೇಳ್ತೀವಿ ದೈವಂ ಮಾನಸ ರೂಪೇಣ. ಹಾಗಾಗಿ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ, ಅನಾಥರಿಗೆ, ಅಶಕ್ತರಿಗೆ ಈ ವರ್ಷದಲ್ಲಿ ನೀವು ಸಹಾಯ ಮಾಡಿದಷ್ಟು ತುಂಬಾನೇ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಗುಲಾಬಿ ಮತ್ತು ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಬಳಸ್ಕೊಳ್ಳಿ. 6 ಮತ್ತು 2 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಮತ್ತು ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಪ್ರತಿನಿತ್ಯ ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದರೂ ಈ ಮಂತ್ರ ಕೇಳಿಸ್ಕೊಳ್ಳಿ, ಇದರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮಹಂ. ಈ ಮಂತ್ರವನ್ನು ಕೇಳಿಸ್ಕೊಳ್ಳೋದು, ಕಡೆಗೆ ತಿಂಗಳಿಗೊಮ್ಮೆಯಾದರೂ ಲಕ್ಷ್ಮೀನಾರಸಿಂಹನ ದರ್ಶನ ಮಾಡಿಕೊಳ್ಳಿ, ಸಾಕಷ್ಟು ಶುಭ ಆಗುತ್ತೆ. 2026 ಬಹಳಷ್ಟು ಶುಭ ಫಲಗಳು ಕೂಡ ಈ ಒಂದು ತುಲಾ ರಾಶಿಯವರಿಗಿದೆ. ಅದರ ಪ್ರಕಾರ ನಡ್ಕೊಂಡಿದ್ದೆ ಆದರೆ ತುಂಬಾನೇ ಒಳ್ಳೆಯದಾಗುತ್ತೆ. ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರೂಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ. ಗುರೂಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ 7090402666.